ರಾಮಾಯಣವು ಭಾರತೀಯ ಸಂಸ್ಕೃತಿಯ ಮಹಾಕಾವ್ಯವಾಗಿದ್ದು, ಅದರಲ್ಲಿ ಅನೇಕ ಪಾಠಗಳು, ಮೌಲ್ಯಗಳು ಮತ್ತು ಭಕ್ತಿಯ ಕಥೆಗಳು ಅಡಗಿವೆ. ಅಂಥದ್ದರಲ್ಲಿ ಒಂದಾದರೆ ಹನುಮಂತನ ಅಸಾಧಾರಣ ನಿಷ್ಠೆ, ಭಕ್ತಿಯ ಪ್ರಬಲತೆ ಮತ್ತು ಆತನು ರಾಮನಿಗಾಗಿ ಮಾಡಿದ ತ್ಯಾಗಗಳ ವಿವರವಾದ ಕಥೆಯಾಗಿದೆ. ಶ್ರೀರಾಮನು ಲಂಕೆಯ ರಾವಣನನ್ನು ಜಯಿಸಿದ ನಂತರ ಸೀತಾದೇವಿಯು ತನ್ನ ಸ್ವಾಮಿಯೊಡನೆ ಅಯೋಧ್ಯೆಗೆ ಮರಳಲು ಸಜ್ಜಾಗುತ್ತಾಳೆ. ಆ ಸಮಯದಲ್ಲಿ ಆಕೆ ತನ್ನನ್ನು ಪ್ರಾಣಾಪೇಕ್ಷೆಯಷ್ಟೇ ರಕ್ಷಿಸಿದ ಹನುಮಂತನನ್ನು ಅಪ್ಪಿಕೊಂಡು ಅವನ ನಿಷ್ಠೆಗೆ ಕೃತಜ್ಞತೆಯ ಸೂಚಕವಾಗಿ ತನ್ನ ಕೈಯಲ್ಲಿ ಇದ್ದ ಅಮೂಲ್ಯ ಮಾಣಿಕ್ಯ ಹರೆಯನ್ನು ಕೊಡುವಳು. ಆ ಮಾಣಿಕ್ಯ ಹರೆಯವು ಬಹಳ ಅಪರೂಪವಾದುದು, ಚಿನ್ನದ ಹೊದಿಕೆಯೊಂದಿಗೆ ಸುಂದರವಾದ ಮುತ್ತುಗಳ ಕಾಂತಿಯನ್ನು ಹೊಂದಿತ್ತು. ಹನುಮಂತನು ಆ ಹರೆಯನ್ನು ಕೈಯಲ್ಲಿ ಹಿಡಿದು ಅದನ್ನು ಭಾಗವಾಗಿ ನೋಡತೊಡಗಿದ. ಪ್ರತಿಯೊಂದು ಮಾಣಿಕ್ಯವನ್ನು, ಪ್ರತಿಯೊಂದು ಮುತ್ತನ್ನು ಅಧ್ಯಯನ ಮಾಡುವಂತೆ ಗಮನದಿಂದ ಪರೀಕ್ಷಿಸುತ್ತಿದ್ದ. ಎಲ್ಲರಿಗೂ ಆಶ್ಚರ್ಯವಾಗುವುದು. ಅವನು ಆ ಮಾಣಿಕ್ಯಗಳನ್ನು ಹಿಡಿದು ಮುರಿಯತೊಡಗಿದ. ಅವನು ಯಾವುದರೊಳಗೂ ರಾಮನ ನಾಮವಿದ್ದೇನಾ ಎಂಬುದನ್ನು ಹುಡುಕುತ್ತಿದ್ದ. ಈ ಘಟನೆಯನ್ನು ನೋಡಿದವರು ಬಹಳ ಕಂಗಿತರಾದರು. ಲಕ್ಷ್ಮಣನು ತನ್ನ ಕೋಪವನ್ನು ತಾಳಲಾಗದೆ ಕೇಳಿದ, ಹನುಮಂತ, ನೀನು ಇಷ್ಟು ದೊಡ್ಡ ಅವಮಾನ ಮಾಡಿದೆಯೇ ಗೊತ್ತಾ? ದೇವಿಯು ಕೊಟ್ಟ ಆ ಮಹಾರತ್ನವನ್ನೇ ಹಾಳು ಮಾಡುತ್ತೇ ಇದ್ದೀಯೆ. ಆಗ ಹನುಮಂತನು ಶಾಂತ ಧ್ವನಿಯಲ್ಲಿ ಉತ್ತರಿಸಿದ, ಲಕ್ಷ್ಮಣನೇ, ನನ್ನ ಜೀವನದಲ್ಲಿ ರಾಮನ ನಾಮವಿಲ್ಲದ ಯಾವುದಕ್ಕೂ ಮೌಲ್ಯವಿಲ್ಲ. ಈ ಮಾಣಿಕ್ಯವಿನ ಮುತ್ತುಗಳಲ್ಲಿ ರಾಮನ ನಾಮವಿಲ್ಲವಷ್ಟೇ, ಆದ್ದರಿಂದ ನಾನು ಅದನ್ನು ನನ್ನ ಹೃದಯದಿಂದ ಒಪ್ಪಿಕೊಳ್ಳಲಾರೆ. ಎಲ್ಲರೂ ಅವನ ಉತ್ತರವನ್ನು ಕೇಳಿ ಮೂಕರಾದರು. ಆದರೆ ರಾಮನು ಮಂದಹಾಸದಿಂದ ಕೇಳಿದ, ಹನುಮಂತ, ನೀನು ಹೇಳಿರುವ ಪ್ರೀತಿ ನನಗೆ ಸ್ಪಷ್ಟವಾಗಿದೆ. ಆದರೆ ನಿನ್ನ ದೇಹದಲ್ಲಿ ನಿಜವಾಗಿಯೂ ನನ್ನ ನಾಮವಿದೆಯೆಂದು ನೀನು ಹೇಳುತ್ತಿದ್ದೀಯಲ್ಲ, ಅದು ಸತ್ಯವೇ? ಈ ಪ್ರಶ್ನೆಗೆ ಹನುಮಂತನು ಮೌನವಾಯಿತು. ನಂತರ ತನ್ನ ಕೈಗಳಿಂದ ತನ್ನ ಹೃದಯವನ್ನು ಚೀರಿದ. ಆ ಕ್ಷಣದಲ್ಲಿ ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಆತನ ಹೃದಯದ ಒಳಗಿನ ಪ್ರತಿ ನೋಡುಹೋರಣದಲ್ಲಿ ಸೀತಾರಾಮರ ಪ್ರತಿಮೆ ಪ್ರಕಾಶಿಸುತ್ತಿತ್ತು. ರಾಮನು ಕಣ್ಣೀರು ಹಾಕಿದನು. ಆ ದೃಶ್ಯವನ್ನು ಕಂಡು ಎಲ್ಲರೂ ನಿಷ್ಕಂಪರಾದರು.